ಯೂಟ್ಯೂಬ್ ಅನ್ನೋದು ಸ್ಟೂಡೆಂಟ್ಸ್ಗೆ ಯಾಕೆ ಮುಖ್ಯ ಅಂತ ನಾನು ಹೇಳ್ತೀನಿ ನೋಡಿ. ನೀವು ಜನರಿಗೆ ತಲುಪಬೇಕು, ಅವರಾಗಿ ನಿಮ್ಮ ಹತ್ರ ಬರಲ್ಲ, ನೀವಾಗಿ ಅವರ ಹತ್ರ ಹೋಗಬೇಕು. ಅವರ ಮನಸ್ಸು ಸೊ ಹಾಯ್ ನಮಸ್ಕಾರ, ಹೇಳಿದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಕಂಟೆಂಟ್ ಹೌ ಟು ಮೇಂಟೈನ್ ದಿ ಟೈಮ್. ಸೊ ಒಂದು ಕಡೆ ಕಾಲೇಜ್ ಆದರೆ ಒಂದು ಕಡೆ ಯೂಟ್ಯೂಬ್. ಸೊ ಇದು ತುಂಬಾ ಸ್ಟ್ರಗಲ್, ಯಾಕೆಂದರೆ ಕಷ್ಟಪಡಬೇಕು, ಎರಡಕ್ಕೆ ಕಷ್ಟಪಡಬೇಕು. ಒಂದು ಎಕ್ಸಾಮ್ ಇರುತ್ತೆ, ಸೊ ಓದ್ಕೊಳ್ಬೇಕು, ಇನ್ನೊಂದು ಯೂಟ್ಯೂಬ್ ಕಂಟೆಂಟ್. ಸೊ ತುಂಬ ಕಷ್ಟ ಇರುತ್ತೆ. ಸೊ ನಾನು ಹೇಗೆ ಮಾಡ್ತಿದ್ದೆ, ಇನ್ನು ನೀವು ಹೇಗೆ ಮಾಡುವಂಥ ಸ್ವಲ್ಪ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತೀನಿ. ಸೊ ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ಸೊ ವೀಡಿಯೋನ ಕೊನೆತನಕ ನೋಡಿ, ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಬೇಡಿ. ಇವಾಗ ಸ್ಟೆಪ್ 1 ಏನಂದರೆ, ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು 2020ರಲ್ಲಿ, ಅಂದರೆ ನೀವು ನೋಡ್ದಿರ್ಬೋದು ಎಬೋಟಲ್ಲಿ 2020ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಆವಾಗ ನಾನು 10th ಮಾಡ್ತಿದ್ದೆ. ಆವಾಗ ಕೊರೋನಾ ಬಂತು, ಕೊರೋನಾದ ಸ್ಟಾಪ್ ಆಯಿತು. ಸೊ ಆವಾಗ ನಾನು ಏನಂದರೆ ಫ್ರೀ ಫೈರ್ ಆಡ್ತಿದ್ವಿ, ನಾವು ಫ್ರೆಂಡ್ಸ್ ಎಲ್ಲ ತುಂಬ ಫ್ರೀ ಫೈರ್ ಆಡ್ತಿದ್ವಿ. ಆವಾಗ ಅನಿಸ್ತು ನಾವೊಂದು ಯೂಟ್ಯೂಬ್ ಚಾನಲ್ ಮಾಡುವ, ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡ್ತಾರಲ್ಲ, ಸೊ ನಾವು ಮಾಡುವ. ಯಾಕೆಂದರೆ ತುಂಬ ಈಸಿ ಇಲ್ಲ, ವೀಡಿಯೋ ಅಪ್ಲೋಡ್ ಹಾಕೋದು, ಏನೋ ಮಾಡ್ತಾ ಮತ್ತು ದುಡ್ಡು ಬರ್ತಂತೆ, ತುಂಬ ಇಂಟ್ರೆಸ್ಟ್ ಇರುತ್ತೆ, ಅಂದರೆ ದುಡ್ಡು ಬರ್ಬೋದು ಅದು ಇದು ಅಂತ. ಸೊ ಹಾಕ್ಲಿಕ್ಕೆ ಶುರು ಮಾಡಿದೆ. 2020ರಲ್ಲಿ ಶುರು ಮಾಡಿದೆ. 2021ರಲ್ಲಿ ಕೂಡ ವೀಡಿಯೋ ಹಾಕ್ತಾ ಇದ್ದೆ. ಮತ್ತೆ ಕಾಲೇಜ್ ಮತ್ತೆ ಶುರುವಾಯಿತು. ಸೊ ಲಾಕ್ಡೌನ್ ಎಲ್ಲ ಕಂಪ್ಲೀಟ್ ಆಗಿ ಬಂದಾಯಿತು, ಮತ್ತೆ ಕಾಲೇಜ್ ಶುರುವಾಯಿತು. ಆವಾಗ ಇನ್ನೂ ಕಷ್ಟ ಆಯಿತು, ಯಾಕಂದರೆ ಒಂದು ಕಡೆ ಯೂಟ್ಯೂಬ್ ಅಂದರೆ ನಮಗೆ ಜಸ್ಟ್ ಅವಾಗೊಂದು 70 ವೀಡಿಯೋಸ್ ಹಾಕಿದ್ದೆ. 70 ವೀಡಿಯೋಸ್ ಹಾಕಿ ಒಂದು 500 ವಾಚಿಂಗ್ ಟೈಮ್ ಏನೋ ಬಂದಿತ್ತು, ಯಾಕಂದರೆ ಕೆಲವೊಂದು ವೀಡಿಯೋ ವೈರಲ್ ಆಗಿತ್ತು. ತುಂಬ ಕಷ್ಟಪಟ್ಟಿದ್ದೆ ಫ್ರೀ ಫೈರ್ ಎಲ್ಲ. ಮತ್ತು ಕಾಲೇಜ್ ಟೈಮಲ್ಲಿ ಎಷ್ಟು ಆ PUCಯಲ್ಲಿ ಅಕೌಂಟೆನ್ಸಿ ಅದಿದ್ದು ತುಂಬಾ ಕಷ್ಟ ಇತ್ತು. ಸೊ ಹಾಗಾಗಿ ಫ್ರೀ ಫೈರಲ್ಲಿಗೆ ಆಗಲಿಲ್ಲ, ಬಂದ್ ಮಾಡಿದೆ ಯೂಟ್ಯೂಬ್. ಮತ್ತೆ ಆಯಿತು ಸಾಯಲ್ ಯೂಟ್ಯೂಬ್ ಚಾನಲ್ ಬಿಟ್ಟೇ ಬಿಡು ಅಂತ ಫುಲ್ ಬಂದ್ ಮಾಡಿದ್ದೆ. ಸೊ ಯಾಕಂದರೆ ಅಷ್ಟು ಜ್ಞಾನ ಕೂಡ ಇರಲಿಲ್ಲ ಅದರ ಬಗ್ಗೆ, ಯೂಟ್ಯೂಬ್ ಬಗ್ಗೆ. ಸೊ ಇವಾಗ 2020ರಲ್ಲಿ ಸ್ಟಾರ್ಟ್ ಮಾಡಿ 2021ರಲ್ಲಿ ಕಂಟಿನ್ಯೂ ಮಾಡಿ ಬಂದ್ ಮಾಡಿದೆ. 2022ರಲ್ಲಿ ಫುಲ್ ಬಂದು 1 ವರ್ಷ ಫುಲ್ ಬಂದ್ ಮಾಡಿದೆ. ಬೇಕಾದ್ರೆ ಯೂಟ್ಯೂಬ್ ಚಾನಲ್ ನೀವು ನೋಡಿರ್ಬೋದು, ಆ ಟೈಮಲ್ಲಿ ಫುಲ್ ಬಂದಾಗಿತ್ತು. ಮತ್ತು 2023 ಈ ಇಯರಲ್ಲಿ 2023ರಲ್ಲಿ ನಾನು ಗ್ರೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕಳೆದ ಡಿಸೆಂಬರಲ್ಲಿ ಏನೋ ಮತ್ತೆ ವೀಡಿಯೋ ಸ್ಟಾರ್ಟ್ ಆಗಲು ಶುರು ಮಾಡಿದೆ. ಯಾಕಂದರೆ ವೀಡಿಯೋ ಅಂದರೆ ಗೇಮಿಂಗ್ ಎಲ್ಲ ಫುಲ್ ಚೇಂಜ್ ಮಾಡಿದ್ದೆ. ಗೇಮಿಂಗ್ ಇರೋದನ್ನು ಫುಲ್ ವ್ಲಾಗ್ ಟರ್ನ್ ಮಾಡಿದೆ. ಯಾಕಂದರೆ ಗೇಮಿಂಗಲ್ಲಿ ನನಗೆ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ನಾನು ಗೇಮಿಂಗನ್ನು ಸೀದಾ ವ್ಲಾಗ್ ಟರ್ನ್ ಮಾಡಿ ವ್ಲಾಗ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಸೊ ಕೆಲವೊಂದು ನನಗೆ ಅನಿಸ್ತು ವ್ಲಾಗಲ್ಲಿ ಕೆಲವೊಂದು ಒಳ್ಳೊಳ್ಳೆ ಪ್ಲೇಸ್ ಹೋಗ್ಬೋದು, ಯಾಕಂದರೆ ಗೊತ್ತಿರಲಿಲ್ಲ ಹೇಗೆ ಮಾಡಬೇಕಂತ. ಅದು ಟ್ರೈ ಮಾಡಿದೆ. ಅಲ್ಲಿ ನಮ್ಮ ಹಾಸ್ಟೆಲ್ ಮೇಲ್ಗಡೆ ಒಂದು ಪ್ಲೇಸ್ ಇತ್ತು. ಸೊ ಅಲ್ಲಿ ಹೋಗಿದ್ದೆ, ಕೆಲವೊಂದು ಪ್ಲೇಸ್ ವ್ಲಾಗ್ ಮಾಡಿದೆ. ಮತ್ತು ಹೀಗೆ ನನ್ನ ಜರ್ನಿ ಹೋಗ್ತಾ ಶುರು ಆಯಿತು. ಸೊ ಆವಾಗ ಸ್ವಲ್ಪ ಫ್ರೀ ಇತ್ತು, ಯಾಕಂದರೆ ಕಾಲೇಜಿನ ಸ್ಟಾರ್ಟ್ ಆದಷ್ಟೇ, ಫಸ್ಟ್ ಇಯರ್ ಡಿಪ್ಲೊಮಾ ಸ್ವಲ್ಪ ಸ್ಟಾರ್ಟ್ ಆದಷ್ಟೇ, ಸ್ವಲ್ಪ ಫ್ರೀ ಇದ್ದಾಗ ಮಾಡ್ತಿದ್ದೆ. ನೆಕ್ಸ್ಟ್ ಹೋಗ್ತಾ ಕಷ್ಟ ಶುರುವಾಯಿತು. ಯಾಕೆಂದರೆ ಕಾಲೇಜ್ ಶುರುವಾದಾಗ ಬೆಳಿಗ್ಗೆ 9 ಗಂಟೆಗೆ ನಾವು ಕಾಲೇಜ್ ಸ್ಟಾರ್ಟ್ ಆಗ್ತದೆ. 9 ಗಂಟೆಗೆ ಹಾಸ್ಟೆಲಿಂದ ಹೊರಡಿ ಹೋಗಬೇಕು. ಬರೋ ಒಂದು 5 ಗಂಟೆ ಅನ್ಕೊಳ್ಳಿ, 5 ಗಂಟೆ ಆಗುತ್ತೆ. ಸೊ ಟೈಮೇ ಇಲ್ಲ. ಹಾಗಾಗಿ ಏನಪ್ಪ ಅಂದರೆ ಟೈಮ್ ನಿಮಗೆ ಇರಲ್ಲ. ಓಕೆನಾ, ಟೈಮ್ ನಿಮಗೆ ಇರಲ್ಲ. ನಾವೇ ಟೈಮ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಟೈಮ್ ಆಗಿ ಅದು ಕೊಡಲ್ಲ. ಯಾಕಂದರೆ 9 ಗಂಟೆಯಿಂದ 5 ಗಂಟೆಗೆ ಕ್ಲಾಸ್ ಆದರೆ ಇನ್ನು ಎಲ್ಲಿ ಟೈಮ್ ಬರಲಿಕ್ಕೆ, ಅದು ಇದು ಸ್ಟಡಿ ಅದೇ ಆಯಿತು. ಸೊ ಟೈಮ್ ಇರಲ್ಲ, ನಾವೇ ಟೈಮ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಯಾಕಂದರೆ 24 ಅವರ್ಸ್ ಇರುತ್ತೆ. ಸೊ ನಾವೇ ಟೈಮ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಹೇಗೆ ಬಂದರೆ, ನಾನು ಕೆಲವೊಂದು ನನ್ನ ಟ್ರಿಕ್ಸ್ ಹೇಳ್ತೀನಿ, ನೀವು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೋ ಜನ ನೀವು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಹೋಗ್ತಾ ಇರ್ತೀರ, ನಮಗೆ ಆಸೆ ಇರುತ್ತೆ ಅವ್ರ ಅಣ್ಣನವರು ಯೂಟ್ಯೂಬ್ ಮಾಡ್ತಾರೆ, ನಾವು ಯೂಟ್ಯೂಬ್ ಮಾಡುವಂಥ ಕೆಲವೊಂದು ವೀಡಿಯೋಸ್ ಹಾಕ್ತಾ ಇರ್ತಾರೆ. ಸೊ ಅದರ ಬಗ್ಗೆ ಗೊತ್ತಿರಲ್ಲ. ಸೊ ಅವ್ರಿಗೆ ಬೇರೆ ಚಾನಲ್ ಬಗ್ಗೆ ನೋಡಿದರೆ ಅವರು ದೊಡ್ಡ ಯೂಟ್ಯೂಬರ್ಸ್ ಆಗಿರ್ತಾರೆ, ಅವ್ರು ಹೇಳುವಾಗ ಇವರಿಗೆ ಅರ್ಥ ಆಗಲಿಕ್ಕಿಲ್ಲ. ಸೊ ಹಾಗಾಗಿ ನಾನು ಕೆಲವೊಂದು ಟ್ರಿಪ್ಸ್ನ ಹೇಳ್ತೀನಿ. ಏನಪ್ಪ ಅಂದರೆ 8 ಗಂಟೆ ತನಕ ನಾನು 5 ಗಂಟೆ ಬಂದರೆ, ಸೊ ಹಾಸ್ಟೆಲ್ಗೆ 5 ಗಂಟೆಗೆ ರೀಚ್ ಆಗ್ತೀನಿ. ಮತ್ತೆ ಬರೀದು ಅದು ಇದು ಸ್ನಾನ ಆದಮೇಲೆ 8 ಗಂಟೆಗೆ ಎಲ್ಲ ನಾನು ಫಿನಿಷ್ ಮಾಡ್ತೀನಿ. 8 ಗಂಟೆ ಆದ ನಂತರ ಏನು ಮಾಡಬೇಕಂದ್ರೆ, ಜಸ್ಟ್ ಒಂದು ಪಾಯಿಂಟ್ ಇದೆ, ಆ 2 ಪಾಯಿಂಟನ್ನು ಯೂಸ್ ಮಾಡ್ಕೊಳ್ಬೇಕು. ಏನಪ್ಪ ಅಂದರೆ, ಒಂದು ವಾಟ್ ಈಸ್ ಯುವರ್ ನೆಕ್ಸ್ಟ್ ಕಂಟೆಂಟ್. ಫಸ್ಟ್ ವಾಟ್ ಈಸ್ ಯುವರ್ ನೆಕ್ಸ್ಟ್ ಕಂಟೆಂಟ್, ನೆಕ್ಸ್ಟ್ ಹೌ ಟು ಕ್ರಿಯೇಟ್ ದಟ್. ಅಂದರೆ 2 ಪಾಯಿಂಟ್, ವಾಟ್ ಈಸ್ ಯುವರ್ ನೆಕ್ಸ್ಟ್ ಕಂಟೆಂಟ್, ಹೌ ಟು ಕ್ರಿಯೇಟ್ ದಟ್. ಯಾಕಂದರೆ ಇದು 2 ಪಾಯಿಂಟ್ ತುಂಬಾ ಮುಖ್ಯ. ಯಾಕಂದರೆ ನಾನು ಕೆಲವೊಂದು ಫಾಲ್ಟ್ನ ತಪ್ಪು ಮಾಡ್ತೀನಿ. ಯಾಕಂದರೆ ಆ ತಪ್ಪನ್ನು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಯಾಕಂದರೆ ತಮಿಳಲ್ಲಿ ಹಾಕಿದ್ದೀನಿ. ಅದನ್ನು ನಾನು ಕೆಲವೊಂದು ತಪ್ಪು ಮಾಡಿದ್ದೆ, ಆ ತಪ್ಪನ್ನು ನೀವು ಮಾಡಿಬಿಡಿ, ಕೊನೆಗೆ ಹಾಕ್ತೀನಿ. ಏನಂದರೆ ನೀವು ಆ 2 ಪಾಯಿಂಟ್ ಹೇಳಿದಲ್ಲ, ಫಸ್ಟ್ ಪಾಯಿಂಟ್ ಹೌ ಟು ವಾಟ್ ಈಸ್ ನೆಕ್ಸ್ಟ್ ಯುವರ್ ಕಂಟೆಂಟ್. ಏನು ಕಂಟೆಂಟ್ ಅಂದರೆ, ನೀವು ಈಗ 8 ಗಂಟೆಗೆ ಬರ್ದಾಯ್ತಾ, ನೆಕ್ಸ್ಟ್ ಸ್ವಲ್ಪ ಟೈಮ್ ಇರುತ್ತೆ, ಊಟ ಆದಮೇಲೆ ಸ್ವಲ್ಪ ಟೈಮ್ ಮತ್ತು 1 ಗಂಟೆ ಫುಲ್ ಅಲ್ಲಿ ಕಂಪ್ಲೀಟ್ ಮಾಡಿ. 9 ಗಂಟೆ ನಂತರ ನಾನೇನು ಮಾಡ್ತಿದ್ದೆ ಅಂದರೆ ಥಿಂಕ್ ಮಾಡಿದ್ದೆ. ಸೊ ನೆಕ್ಸ್ಟ್ ಏನು ಕಂಟೆಂಟ್ ಹಾಕುವ, ಯಾವುದು ಎಲ್ಲಿ ವ್ಲಾಗ್ ಮಾಡುವ, ಎಲ್ಲಿ, ಅಥವಾ ನಾನು ವ್ಲಾಗ್ ಮಾತ್ರ ಅಲ್ಲ, ಎಲ್ಲ ಗೇಮಿಂಗ್ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಟೆಕ್ನಿಕಲ್ ಆಗಿ ಎಲ್ಲ ಹೇಳ್ತಿದ್ದೀನಿ. ನೆಕ್ಸ್ಟ್ ಏನು ಯೂಸ್ ಮಾಡುವಂಥ,
ನೆಕ್ಸ್ಟ್ ಕಂಟೆಂಟ್ ಏನು ಮಾಡೋಂತ. ಸೊ ನಾನು ಗೂಗಲ್ ಯೂಸ್ ಮಾಡಿಕೊಂಡು ಅಥವಾ ಯೂಟ್ಯೂಬ್ ಯೂಸ್ ಮಾಡಿಕೊಂಡು ಸರ್ಚ್ ಮಾಡ್ತೀನಿ ಯಾವ ಪ್ಲೇಸ್ ಒಳ್ಳೆದಿದೆ, ಆ ಪ್ಲೇಸ್ಗೆ ಹೋಗುವ, ಈ ಪ್ಲೇಸ್ಗೆ ಹೋಗುವ. ಆ ಥರ ಮೊದಲು ನಮಗೆ ಫಸ್ಟ್ ಆಫ್ ಆಲ್ ಒಂದು ಬಜೆಟ್ ಬೇಕು. ಬಜೆಟ್ ಅನ್ನೋದು ತುಂಬ ಮುಖ್ಯ, ಹಣ ಬೇಕು. ಯಾಕಂದರೆ ನಾವು ಕಾಲೇಜ್ ಹೋಗ್ತೀವಿ, ಅಲ್ಲಿ ಸ್ಟಡಿ ಮಾಡಿ ಅಲ್ಲಿ ತುಂಬಾ ಖರ್ಚು ಇರುತ್ತೆ, ಮತ್ತು ಆ ಖರ್ಚಲ್ಲಿ ಈ ಖರ್ಚನ್ನು ಕೂಡ ನೋಡ್ಕೊಳ್ಬೇಕು. ಹಾಗಾಗಿ ಕೆಲವೊಂದು ನೋಡ್ಕೊಳ್ತೀವಿ, ಹತ್ತಿರ ಪ್ಲೇಸ್ ಇಲ್ಲಿದೆ, ಅದನ್ನು ನಿಮಗೆ ಸಬ್ಸ್ಕ್ರೈಬರ್ಸ್ಗೆ ತೋರಿಸುವ, ಅಲ್ಲಿನ ಕೆಲವೊಂದು ವಿಶೇಷ ಪ್ಲೇಸ್ ತೋರಿಸುವ, ಅಲ್ಲಿಯ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ಳುವ ಅಂತ, ಅಡ್ವೆಂಚರಾಗಿ ಶೇರ್ ಮಾಡ್ಕೊಳ್ಳುವಂಥ ಒಂದು ಕಂಟೆಂಟನ್ನು ನಾವು ಹುಡುಕ್ತೀವಿ. ಯೂಟ್ಯೂಬಲ್ಲಿ ನೋಡ್ತೀವಿ, ಗೂಗಲಲ್ಲಿ ನೋಡ್ತೀವಿ, ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ. ನಂತರ ಅದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ, ಸೊ ಹೇಗೆ ಹೋಗೋದಂತ. ಅದಕ್ಕೆ ಹೇಳಿದ್ದು ಸೆಕೆಂಡ್ ಪಾಯಿಂಟ್, ಹೌ ಟು ಕ್ರಿಯೇಟ್ ದಟ್. ಅಂದರೆ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕು, ಹೇಗೆ ಕ್ರಿಯೇಟ್ ಮಾಡ್ಬೋದು, ಹೇಗೆ ಅಂದರೆ ಕೆಲವೊಂದು ಥಂಬ್ನೇಲ್ಸ್ ಆಗಿರ್ಬೋದು, ಅಥವಾ ಅಲ್ಲಿನ ಕೆಲವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದು, ಟ್ರಾವೆಲಿಂಗ್ ಜರ್ನಿ, ಹಣ, ಅದು ಇದು ತುಂಬ ಇರುತ್ತೆ. ತುಂಬ ಅದರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ ಬರೀಕೊಳ್ಬೋದು. ಬರಲಿಕ್ಕೆ ಕಷ್ಟ ಆದರೆ ಇದರಲ್ಲಿ ಮೊಬೈಲಲ್ಲಿ ನೋಟ್ ಅಂತಿದೆ, ಗೊತ್ತಲ್ಲ ನೋಟ್ ಅಂತ, ಅದ್ರಲ್ಲಿ ಟೈಪ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ಕೊಳ್ಬೋದು ಅಂತ. ಹೆಚ್ಚು ಅನ್ಕೊಳ್ಬೋದು, ಈಗ ಕಾಲೇಜ್ ಟೈಮಲ್ಲಿ ಯೂಟ್ಯೂಬೆಲ್ಲ ಬೇಕಾ, ಸುಮ್ಮನೆ ಬಿಟ್ಬಿಡುವ, ಯಾಕೆ ಇದೆಲ್ಲ ತುಂಬ ಕಷ್ಟ, ಯಾಕಂದರೆ ನಾವು ಓದಿ ಒಳ್ಳೆ ಹಣ ಮಾಡುವ, ಒಳ್ಳೆ ಜಾಬ್ ಪಡೆಯುವ ಹಾಗೆ ಅನಿಸಿರ್ತಾರೆ. ಯೂಟ್ಯೂಬ್ ಅನ್ನೋದು ಸ್ಟೂಡೆಂಟ್ಸ್ಗೆ ಯಾಕೆ ಮುಖ್ಯ ಅಂತ ನಾನು ಹೇಳ್ತೀನಿ ನೋಡಿ. ನಿಮಗೀಗ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ, ಅಂದರೆ NSS ಆಗಿರ್ಬೋದು ಅಥವಾ ಯಾವುದೇ ಪ್ರೋಗ್ರಾಮ್ ಆಗಿರ್ಬೋದು, ಸ್ಟೇಜ್ ಮುಂದೆ ಬರಲಿಕ್ಕೆ ಹೇಳ್ತಾರೆ. ಸ್ಟೇಜ್ ಮುಂದೆ ಬರಲಿಕ್ಕೆ ಹೇಳ್ತಾರೆ, ಅಥವಾ ಒಂದು ಭಾಷಣ ಇರಲಿ, ಈಗ ಭಾಷಣ ಹೋಗುವಾಗ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಸ್ಟೇಜ್ ಫಿಯರ್ ಅಂತ ಇರುತ್ತಲ್ಲ, ತುಂಬಾ ಕಷ್ಟ ಆಗುತ್ತೆ. ಸೊ ಟೀಚರ್ಸ್ನವರು ಹೇಳ್ತಾರೆ, ಸಜೆಷನ್ ಮಾಡ್ತಾರೆ, ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಭಾಷಣ ಮಾಡಿದರೆ ನಿಮಗೆ ಸ್ಟೇಜ್ ಫಿಯರ್ ಹೋಗುತ್ತೆ ಅಂತ. ಯಾಕಂದರೆ ಮುಂದೆ ನಾವೇ ಕಾಣ್ತೀವಿ, ಹಾಗಾಗಿ ನಮಗೆ ಒಂದು ಆ ಭಯ ಅನ್ನೋದು ಹೋಗುತ್ತೆ. ಅದೇ ಹೇಳಿದ್ದು ಯೂಟ್ಯೂಬಲ್ಲಿ ಏನಂದರೆ, ನೀವು ಕ್ಯಾಮರಾ ಮುಂದೆ ಮಾತಾಡುವಾಗ ಆ ಭಯ ಹೋಗುತ್ತೆ. ನಾನು ನಿಜವಾಗಿ ಹೇಳ್ತಿದ್ದೀನಿ, ನಾನು ಯೂಟ್ಯೂಬಲ್ಲಿ ಮೊದಲು ನಾನು PUC ಅಲ್ಲಿ ಅಂದರೆ ಇದಿತ್ತು, ಸೆಮಿನಾರ್ ಇತ್ತು, ಅವಾಗ ಕೈಕಾಲು ನಡ್ತಾ ಇತ್ತು, ಏನು ಮಾಡೋದು, ಹೇಗೆ ಮಾಡೋದು ಅಂತ. ಅದೇ ನಂತರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಕ್ಯಾಮರಾ ಮುಂದೆ ಯಾವಾಗ ಮಾತಾಡೋದು ಶುರು ಮಾಡಿದ್ನ, ಅದ ನಂತರ ನಾನು ಡಿಪ್ಲೊಮಾದಲ್ಲಿ ಧೈರ್ಯವಾಗಿ ಹೋಗಿ ಮುಂದೆ ಎಷ್ಟು ಜನ ಇರಲಿ ಧೈರ್ಯವಾಗಿ ಮುಂದೆ ಹೋಗಿ ಮಾತಾಡ್ತೀನಿ. ಸೊ ಓನ್ ಕಾನ್ಫಿಡೆನ್ಸಲ್ಲಿ ಮಾತಾಡ್ತೀನಿ, ಯಾಕಂದರೆ ಸ್ಟೇಜ್ ಫಿಯರನ್ನು ಹೋಗುತ್ತೆ. ಅದಕ್ಕೆ ಯೂಟ್ಯೂಬ್ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳೋದು. ನೀವು ಕ್ಯಾಮರಾ ಮುಂದೆ ಎಷ್ಟು ಮಾತಾಡ್ತೀರಿ ನಿಮಗೆ ಅಷ್ಟು ಸ್ಟೇಜ್ ಫಿಯರ್ ಹೋಗುತ್ತೆ. ಸೊ 9 ಗಂಟೆ ನಂತರ ನೀವೆಲ್ಲ ಕನ್ನಡ ಕ್ರಿಯೇಟ್ ಮಾಡ್ತೀರಾ ಅಂದರೆ ನೀವು ಬರ್ಕೊಳ್ತೀರ, ಒಂದು ಸ್ಕ್ರಿಪ್ಟ್ ಥರ ಬರ್ಕೊಳ್ತೀರ, ಯಾವುದು ಹೇಗೆ ಮಾಡೋದು ಅಂತ. ನಂತರ ನಾವು ನಿಜವಾಗಿ ಹೇಳ್ಬೇಕಂದ್ರೆ ನಾನು ಮಲಗುವಾಗ ಹಾಸ್ಟೆಲಲ್ಲಿ 1 ಗಂಟೆ ಆಗುತ್ತೆ. ಯಾಕಂದರೆ ಎಲ್ಲ ಯೂಟ್ಯೂಬಲ್ಲಿ ಮಾಡಿದ್ದೆ, ಬೇರೆ ಏನಾದರೂ ನೋಡಬೇಕಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಇರುತ್ತೆ, ಮತ್ತು ನಮಗೆ ಕೆಲವೊಂದು ರೀಲ್ಸ್ ನೋಡೋದು ತುಂಬಾ ಹುಚ್ಚು, ರೀಲ್ಸನ್ನು ಸ್ಕ್ರೋಲ್ ಮಾಡ್ತಾ ತುಂಬಾ ಹುಚ್ಚಿರುತ್ತೆ. ಮತ್ತು ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಮಾತಾಡಬೇಕು, ಆಟಾಡಬೇಕು, ಅದು ಇದು ಫ್ರೀ ಫೈರ್ ಅದು ಇದು ಅಂದರೆ ಅಲ್ಲಲ್ಲಿ ಸ್ವಲ್ಪ ಮನೋರಂಜನೆಗೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಮಾಡ್ತಾ ಇರ್ತೀವಿ. ಹಾಗೆ ನಾನು ಮಲಗಾಗ 1 ಗಂಟೆ ಆಗುತ್ತೆ. ಮತ್ತು ಅದರ ಒಳಗೆ ನಡುವಲ್ಲಿ ಈ ಸ್ಕ್ರಿಪ್ಟ್ ಕೂಡ ನೋಡ್ಕೊಳ್ತೀವಿ. ನಾನು ಮಾಡೋದು ದೊಡ್ಡ ಮೈನ್ ತಪ್ಪ ಏನಂದರೆ ನಾನು ಈಗ ಹೇಳ್ತೀನಿ. ಸೊ ಫಸ್ಟ್ ತಪ್ಪು ಥಿಂಕಿಂಗ್, ಅಂದರೆ ಕಂಟೆಂಟನ್ನು ನೀವು ಕೇರ್ಲೆಸ್ ಮಾಡಬಾರ್ದು. ಅಂದರೆ ಒಂದು ಯಾವುದು ಕಂಟೆಂಟ್, ಈಗ ನಾಳೆ ಹೋಗುವ ಅಲ್ಲಿ ಏನಾದರೂ ಮಾಡಿಬಿಡು, ಯೂಟ್ಯೂಬ್ಗೆ ಹಾಕಿಬಿಡುವ, ಹಾಗೆಲ್ಲ. ಮೊದಲು ನೀವೊಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು. ಪ್ಲ್ಯಾನಿಂಗ್ ಅಂದರೆ ಅದು ಏನು, ಆ ಪ್ಲೇಸಲ್ಲಿ ಏನಿರ್ಬೋದು, ಅದರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ಸೊ ನಿಮ್ಗೆ ಯಾಕಂದರೆ ನೀವು ಜನರಿಗೆ ತಲುಪಬೇಕು, ಅವರಾಗಿ ನಿಮ್ಮ ಹತ್ರ ಬರಲ್ಲ, ನೀವಾಗಿ ಅವರ ಹತ್ರ ಹೋಗಬೇಕು, ಅವರ ಮನಸ್ಸು ಮುಟ್ಟಬೇಕು. ಸೊ ಹಾಗಾಗಿ ನೀವು ಪ್ರತಿಯೊಂದು ಪಾಯಿಂಟನ್ನು ಕರೆಕ್ಟಾಗಿ ನೋಟಿಫೈ ಮಾಡಿಕೊಂಡು ಅವರಿಗೆ ತಿಳಿಸಬೇಕು. ಇದು ಒಂದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಂದರೆ ತಮ್ನೇಲ್ ಅಂದರೆ ಯಾಕೆಂದರೆ ನಾನು ಏನಾದ ಮೊದಲೆಲ್ಲ ತಮ್ನೇಲ್ 5 ನಿಮಿಷದಲ್ಲಿ ತಮ್ನೇಲ್ ಮಾಡ್ತಿದ್ದೆ. ಅಷ್ಟು ಕೇರ್ಲೆಸ್, 5 ನಿಮಿಷದಲ್ಲಿ ಹೋಗೋದು, ಹೋಗೋದು, ಪಿಕ್ ಡೌನ್ ಮಾಡೋದು, ಅದು ಇದು ಎಡಿಟ್ ಮಾಡೋದು, ಬಿಸಾಕೋದು ಅಷ್ಟೇ. ನಿಜವಾಗಿ ಏನು ಹೇಳ್ಬೇಕಂದ್ರೆ ಒಂದು ತಮ್ನೇಲ್, ಯಾಕಂದರೆ ಮೈಂಡ್ ಬೇಕಾದ ತಮ್ನೇಲ್, ಒಂದು ಟೈಟಲ್, ಡಿಸ್ಕ್ರಿಪ್ಷನ್, ತಮ್ನೇಲ್ ಯಾಕಂದರೆ ಅಟ್ರಾಕ್ಟ್ ಮಾಡುತ್ತೆ. ನೀವು ಒಳಗೆ ಏನೇ ಹೇಳಿ ಮೊದಲು ನಿಮ್ಮನ್ನು ಕರೆಯೋದು ಈ ತಮ್ನೇಲ್, ಗೊತ್ತಾಯ್ತಾ? ತಮ್ನೇಲಲ್ಲಿ ಇರೋದು. ಈಗ ನೀವು ಒಂದು ಮದುವೆ ಫಂಕ್ಷನ್ ಅನ್ಕೊಳ್ಳಿ, ಮದುವೆ ಫಂಕ್ಷನ್ ನೀವು ಕೊಟ್ಟಾಗ ಅವರ ಮದುವೆ ಇದು ಆಮಂತ್ರಣ ಪತ್ರಿಕೆ ಇರ್ತಲ್ಲ, ಅದನ್ನು ನೋಡಿ, ಅದರಲ್ಲಿ ರಿಚ್ಚಾಗಿ ನೀವು ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿರ್ತೀರೋ. ಸೊ ಅವಾಗ ಅನಿಸುತ್ತೆ, ಇವ್ರೇನು ರಿಚ್ ಆಗಿರ್ಬೋದು, ನಾವು ಹೋಗುವ, ಹಾಗಾಗಿ ಅಂದರೆ ಆ ಮೆಂಟಾಲಿಟಿ ಬರುತ್ತೆ, ಆ ಪ್ಲ್ಯಾನಿಂಗ್ ತಲೆಯಲ್ಲಿ ನಿಮಗೆ ಥಿಂಕಿಂಗ್ ಓಡುತ್ತೆ. ಹಾಗೆಯೇ ನೀವು ಎಷ್ಟು ಚೆನ್ನಾಗಿ ಕಂಟೆಂಟ್ ನೀವು ತಮ್ನೇಲ್ ಕೊಡ್ತೀರಾ, ಅದು ನಿಮಗೆ ತುಂಬಾ ಮುಖ್ಯ. ಯಾಕಂದರೆ ತಮ್ನೇಲ್ ಅನ್ನೋದು ಅಟ್ರಾಕ್ಟ್ ಮಾಡುತ್ತೆ, ಎಲ್ಲರನ್ನು ಅಟ್ರಾಕ್ಟ್ ಮಾಡುತ್ತೆ. ನೀವು ಅದರಲ್ಲಿ ಏನು ಬರೆದಾಗ್ತೀರ, ಏನು ಟೆಕ್ಸ್ಟ್ ಆಗ್ತೀರೋ, ಅದು ನಿಮಗೆ ತುಂಬಾ ಆಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ತಮ್ನೇಲ್ ಅನ್ನೋದನ್ನು ಒಂದು ಅರ್ಧ ಗಂಟೆ ಕೊಡಿ ಅದಕ್ಕೆ. ಅಂದರೆ ಒಂದು ಹೇಗೆ ಅಂದರೆ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ, ನಾನು ಹೇಗೆ ಮಾಡೋದಂತೆ, ಒಂದು ವೀಡಿಯೋಗೆ 5 ತಮ್ನೇಲ್ ಮಾಡಿ, 5 ಟೈಪಲ್ಲಿ ತಮ್ನೇಲ್ ಮಾಡಿ, ನಿಮ್ಮ ಫ್ರೆಂಡ್ಸ್ ತೋರಿಸಿ, ಇದರಲ್ಲಿ ಯಾವುದು ಚಂದ ಉಂಟು, ಯಾವುದು ಅಟ್ರಾಕ್ಟ್ ಆಗ್ತುಂಟು, ಅದರಲ್ಲಿ ಯಾವುದು ಒಳ್ಳೆದುಂಟು, ಅದನ್ನು ಮಾಡಿ. ಯಾಕಂದರೆ ನಿಮಗೆ ಈಸಿ ಆಗುತ್ತೆ. ಯಾಕಂದರೆ ಫಿಕ್ಸ್ ಲ್ಯಾಬಲ್ಲಿ ಫಿಕ್ಸ್ ಲ್ಯಾಬ್ ಅಥವಾ ಫಿಕ್ಸರ್ಟ್ ಆಗಿರ್ಬೋದು, ಅಥವಾ ಇಮೇಜ್ ಡೌನ್ಲೋಡ್ ಅಂತ ಉಂಟು, ಆ 3 ಯೂಸ್ ಮಾಡ್ಕೊಂಡು ಒಂದು ಒಳ್ಳೆ ತಮ್ನೇಲ್ ಮಾಡಿ, ನಿಮಗೆ ಒಳ್ಳೆ ವ್ಯೂಸ್ ಸಿಗುತ್ತೆ. ಮತ್ತು ಯಾಕೆಂದರೆ ನೀವು ಹೇಳ್ಬೋದು, ಈ ಒಂದು ದೊಡ್ಡ ಯೂಟ್ಯೂಬರ್ ಇವನಿಗೆ ವ್ಯೂಸ್ ಇಲ್ಲ. ಹೌದು, ನಿಜ. ನಾನು ಟ್ರೈ ಮಾಡ್ತಾ ಇರ್ತೀನಿ. ಯಾಕಂದರೆ
ಕಾಲೇಜ್ ಟೈಮಲ್ಲಿ ನಾನು ಹೇಳ್ದಲ್ಲ, ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದೇ ತುಂಬಾ ಕಷ್ಟ. ಹಾಗೆ ನಾನು ನನಗೆ ಗೊತ್ತಿದ್ದ ಕೆಲವೊಂದು ಟಿಪ್ಸ್ನ ಹೇಳ್ತಾ ಇದ್ದೇನೆ, ನೀವು ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಯೂಸ್ ಆಗ್ಬೋದು. ಯಾಕಂದರೆ ನಾನು ಹೇಳೋ ಸ್ಟೈಲ್ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮದು ಓನಾಗಿ ಕೆಲವೊಂದು ಥಿಂಕಿಂಗ್ ಮಾಡಿ ನೀವು ಕೂಡ ಒಳ್ಳೆ ಟೈಮನ್ನು ಸೇವ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಏನಂದರೆ, ನಾನು ಮಾಡೋ ತಪ್ಪು ಕೆಲವೊಂದು ತಪ್ಪು ಹೇಳ್ತಿದ್ದಲ್ಲ, ಅದೇ ಒಂದು ತಮಿಳ್ನಾಡು ಆಯ್ತಲ್ಲ, ತಮಿಳ್ನಾಡನ್ನು ಕರೆಕ್ಟ್ ಮಾಡಿ. ಇನ್ನೊಂದು ಒಂದು ಸ್ಕ್ರಿಪ್ಟ್, ಆ ಸ್ಕ್ರಿಪ್ಟ್ ಅನ್ನೋದು ಒಂದು ಪೇಪರಲ್ಲಿ ಅಥವಾ ಒಂದು ನೀವು ಅಂತ ನೋಡಿ ಒಂದು ಯೂಟ್ಯೂಬ್ ಒಂದು ಬುಕ್ ರೆಡಿ ಮಾಡ್ಕೊಳ್ಳಿ, ಬುಕ್ ಯೂಟ್ಯೂಬ್ ಅಂತ, ಅದರಲ್ಲಿ ಒಂದು ಬರೆದಿಟ್ಕೊಳ್ಳಿ ಸ್ಕ್ರಿಪ್ಟ್. ಅಂದರೆ ಎಲ್ಲಿ ಹೋಗೋದು, ಯಾವ ಪ್ಲೇಸ್, ಒಂದು ಟೈಟಲ್ ಹಾಕಿ ಕೆಳಗಡೆ ಹೋಗ್ತಾ ಹೋಗಿ, ಅಂದರೆ ಒಂದು ಇಷ್ಟು ಬರಿತಾ ಹೋಗಿ, ಇದನ್ನು ಮಾತಾಡುವ, ಇದನ್ನು ಹೇಳುವ, ಇದನ್ನು ಹೇಳುವ, ಅದಕ್ಕೆ ಒಂದು ಪಾಯಿಂಟ್ ಆಗ್ತದೆ, ಇದು 1 ಇದು 2, ಅಂದರೆ ಮೊದಲು ಇದನ್ನು ಹೇಳುವ, ನೆಕ್ಸ್ಟ್ ಇದನ್ನು ಹೇಳುವ, ನೆಕ್ಸ್ಟ್ ಇದನ್ನು ಹೇಳುವ. ಅಂದರೆ ಇಲ್ಲ ಅಂತಲ್ಲ, ಜಸ್ಟ್ ನಿಮಗೆ ಅಂದರೆ ನೆನಪಿರ್ಬೇಕಲ್ಲ. ಯಾಕಂದರೆ ನೀವೀಗ ನಾವು ಆಲ್ಮೋಸ್ಟ್ ಯೂಟ್ಯೂಬರ್ಸ್ ಹೇಗಂದರೆ, ನಾವಿಲ್ಲಿ ಬರೀತಾ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗೋದೇ ಒಂದು, ಅಲ್ಲಿ ನಾವು ಹೇಳೋದೇ ಒಂದು, ಇದು ತುಂಬಾ ಕಷ್ಟ. ಹಾಗಾಗಿ ನಾವು ಸ್ಕ್ರಿಪ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದು. ಅದಕ್ಕೆ ಸ್ಕ್ರಿಪ್ಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ಇನ್ನೊಂದು ಎಡಿಟಿಂಗಲ್ಲಿ ನೀವು ನೋಡ್ಕೊಳ್ಳಿ, ಬೇರೆಯವ್ರದ್ದು ನಿಮಗೆ ಯೂಟ್ಯೂಬಲ್ಲಿ ತುಂಬಾ ಸಿಗುತ್ತೆ. ಹೌ ಟು ಎಡಿಟ್ ಫಾರ್ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಹಾಗೆ ಅಂತ ಹಾಕಿದರೆ ನೀವು ತುಂಬಾ ಸಜೆಷನ್ ಬರುತ್ತೆ. ಅವರ ಟ್ರಿಕ್ಸ್ ನೋಡ್ಕೊಳ್ಳಿ, ಅವರ ಟಿಪ್ಸ್ ನೋಡ್ಕೊಳ್ಳಿ, ಹೇಗೆಲ್ಲ ಮಾಡ್ಬೋದು ಅಂತ ಹೇಳ್ಕೊಳ್ಳಿ. ಅವರ ಒಂದು ಪಾಯಿಂಟ್ ಯೂಸ್ ಮಾಡ್ಕೊಂಡು ನೀವು ಕೂಡ ಎಡಿಟ್ ಮಾಡಿ. ಯಾಕಂದರೆ ನಾನು ಎಡಿಟ್ ಮಾಡೋದು ಇನ್ಶಾರ್ಟಲ್ಲಿ ನನಗೆ ತುಂಬ ಯೂಸ್ ಆಗುತ್ತೆ. ಕೈ ಮಾಸ್ಟರಲ್ಲಿ ಆದರೆ ತುಂಬಾ ಕಷ್ಟ, ಯಾಕಂದರೆ ಅದು ಲೇಟಾಗಿ ಎಕ್ಸ್ಪೋರ್ಟ್ ಆಗೋದು, ಅದರಲ್ಲಿ ಕೆಲವು ಟ್ರಾನ್ಸ್ಫರ್ ಆಗೋದು, ಅಂದರೆ ಒಂದು ಕ್ವಾಲಿಟಿ ಎಲ್ಲ ಈಚೆ ಆಗುತ್ತೆ. ಸೊ ಅದು ತುಂಬಾ ಕಷ್ಟ. ನಾನು ಮಾತಾಡೋದು ಸ್ವಲ್ಪ ತಪ್ಪೋದು, ಸ್ವಲ್ಪ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಇನ್ನೊಂದೇನೆಂದರೆ, ಎಡಿಟಿಂಗ್ ಆಯ್ತಲ್ಲ, ಇನ್ನು ಅಪ್ಲೋಡ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಬಗ್ಗೆ ನೀವೇನು ಕಂಟೆಂಟ್ ಅದರ ಬಗ್ಗೆ ಹಾಕಿ, ಅಥವಾ ಹ್ಯಾಶ್ಟ್ಯಾಗ್ ಹಾಕಿ, ಟ್ಯಾಗ್ ಮಾಡಿ, ಕೀ ಫ್ರೇಮ್ಸ್ ಹಾಕಿ, ಎಲ್ಲ ಯೂಸ್ ಮಾಡ್ಕೊಂಡು ಕೀವರ್ಡ್ ಯೂಸ್ ಮಾಡ್ಕೊಂಡು ತುಂಬಾ ಅದರ ಬಗ್ಗೆ ಹಾಕಿ, ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ವೀಡಿಯೋ ಗ್ರೋ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಮತ್ತೇನೆಂದರೆ, ಇನ್ನೊಂದೇನೆಂದರೆ ಟೈಮ್ ಕೊಡ್ಬೇಡಿ, ಅಂದರೆ ಗ್ಯಾಪ್ ಕೊಡ್ಬೇಡಿ. ಒಂದು ಇದಾದ್ಮೇಲೆ ನನ್ನ ತಪ್ಪ ಅದೇ ಮೈನ್, ಒಂದು ವೀಡಿಯೋ ಹಾಕ್ತೀನಿ ಮತ್ತು ರಿಲೀಫ್ ಹಬ್ಬ ಅಂತ 1 ವಾರ ಟೈಮ್ ಕೊಟ್ಟು ಮತ್ತೆ ವೀಡಿಯೋ ಹಾಕೋದು. ಸೊ ಇದು ತುಂಬಾ ಕಷ್ಟ. ನಾನು ಯಾಕಂದರೆ ನನಗೆ ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ ಇದ್ದಾಗ ನಾನು ಹಾಗೆ ಮಾಡ್ತೀನಿ, ನೀವು ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಟ್ರೈ ಮಾಡ್ತಿದ್ದೀನಿ ಆದಷ್ಟು ಬೇಗ ಕಂಟೆಂಟ್ ಹಾಕೋದು. ಯಾಕಂದರೆ ನಿಮ್ಮದು ಏನಾದರೂ ಗೇಮಿಂಗ್ ಆಗಿರ್ಬೋದು, ಮನೇಲಿ ಕೂತು ಮಾಡ್ಬೋದು, ಆದರೆ ನಂದು ವ್ಲಾಗ್ ಅಲ್ಲ. ಸೊ ಔಟ್ಸೈಡ್ ಹೋಗಬೇಕು, ಕಾಲೇಜ್ ನೋಡ್ಕೋಬೇಕು, ತುಂಬ ಅಂದರೆ ತುಂಬಾ ಕಷ್ಟ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಯಾಕಂದರೆ ಇದರಿಂದ ನನಗೆ ಒಳ್ಳೊಳ್ಳೆ ಪಾಯಿಂಟ್ಸ್ ಸಿಗ್ಬೋದು ಅಂದ್ಕೊಳ್ತೀನಿ. ಸೊ ವಿಡಿಯೋದ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಬೇಡಿ. ಬಾಯ್.